ನಮಸ್ತೆ. ಎಲ್ಲರಿಗೂ MS ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಇವತ್ತು ಇಲೆಕ್ಟ್ರಿಕ್ ಆಟೋದಲ್ಲಿ ಯಾವುದು ಬೆಸ್ಟ್, ಯಾವುದು ಮೀಡಿಯಮ್, ಯಾವುದು ಲೋ ಕ್ಲಾಸ್ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ನಮ್ಮ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಾವು ಇವತ್ತು ಮಾರುಕಟ್ಟೆಯಲ್ಲಿ ಸಾಕಷ್ಟು ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ಯಾವುದು ಖರೀದಿ ಮಾಡಬೇಕು, ಯಾವುದು ಬಿಡಬೇಕು ಅಂತ ನಿಮಗೆಲ್ಲರಿಗೂ ಕನ್ಫ್ಯೂಸ್ ಆಗಿರ್ಬೋದು. ನನಗೆ ತಿಳಿದ ಪ್ರಕಾರ ಸುಮಾರು ಭಾರತ ದೇಶದಲ್ಲಿ ಹಲವು ಕಂಪನಿಗಳು ಈಗಾಗಲೇ ಮಾರುಕಟ್ಟೆಯಲ್ಲಿ ಬಂದಿವೆ. ಉದಾಹರಣೆಗೆ ಪ್ರಥಮ ಬಾರಿಗೆ ಮಾರುಕಟ್ಟೆಗೆ ಬಂದದ್ದು ಮಹೀಂದ್ರ ಟ್ರಿಯೋ, ಪಿಯಾಜಿಯೋ ಅಪೆ, ಮೊಂಟ್ರಾ, ಸಾರಥಿ, ಬಜಾಜ್ ಅಂಥೇಳಿ ಹೀಗೆ ಸಾಕಷ್ಟು ದಿನದಿಂದ ದಿನಕ್ಕೆ ಪ್ರತಿಯೊಂದು ರಿಕ್ಷಾಗಳು ಮಾರುಕಟ್ಟೆಗೆ ಎಲೆಕ್ಟ್ರಿಕ್ ಬರ್ತಾ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಎಲೆಕ್ಟ್ರಿಕ್ ಆಟೋ ರಿಕ್ಷಾವನ್ನು ಖರೀದಿ ಮಾಡಬೇಕಾದ್ರೆ ನಾವು ಮೊದಲನೇದಾಗಿ ನೋಡ್ತಕ್ಕಂಥದ್ದು, ಒಂದನೇದಾಗಿ ಎಷ್ಟು ಕಿಲೋಮೀಟ್ರ್ ಮೈಲೇಜ್ ಕೊಡ್ತದೆ ಅಂತೇಳಿ. ಮೈಲೇಜಿನ ಜೊತೆಗೆ ವಾಹನದ ಬೆಲೆ ಎಷ್ಟು, ಬಾಳಿಕೆ ಎಷ್ಟು, ಎಷ್ಟು ಲೋಡ್ ಎಳೀತದೆ, ಮೋಟ್ರ್ ಯಾವುದು, ಬ್ಯಾಟ್ರಿ ಯಾವುದು, ಹೀಗೆಲ್ಲ ನಾವು ತರ್ಕ ಮಾಡ್ತೇವೆ. ಆದರೆ ಪ್ರತಿಯೊಂದು ತರ್ಕ ಮಾಡೋದು, ಅದನ್ನು ಎನ್ಕ್ವೈರಿ ಮಾಡೋದು ಮಾಡ್ತಾ ಹೋದರೆ ತುಂಬ ಸಮಯ ಹಿಡಿತದೆ. ಬ್ರೀಫಾಗಿ ನಾನು ನನಗೆ ತಿಳಿದಿರೋ ವಿಷಯಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ. ನಾವು ಒಂದು ಎಲೆಕ್ಟ್ರಿಕ್ ಆಟೋ ಖರೀದಿ ಮಾಡಬೇಕಾದ್ರೆ ಮೊದಲನೇದಾಗಿ ನಾವು ಆಟೋ ರಿಕ್ಷಾದಲ್ಲಿ ಇರ್ತಕ್ಕಂತಹ ಬಾಡಿ ಯಾವುದು, ಬಾಡಿ ಅಂದರೆ ಫೈಬರ್ ಬಾಡಿನ, ಮೆಟಲ್ ಬಾಡಿನ ಅಥವಾ ಅಲ್ಯೂಮಿನಿಯಂ ಬಾಡಿನ, ಈ ಥರ ನಾವು ನೋಡ್ತೇವೆ. ಯಾಕೆಂತ ಹೇಳಿದರೆ ಫೈಬರ್ ಬಾಡಿ ಆದರೆ ಕೆಲವು ಘನ ವಸ್ತು, ಉದಾಹರಣೆ ಗ್ಯಾಸ್ ಅಂಡೆ, ಕಲ್ಲು, ಹೀಗೆ ಗಟ್ಟಿಮುಟ್ಟಾದ ಕೆಲವು ವಸ್ತುಗಳನ್ನು ಲೋಡ್ ಮಾಡಬೇಕಾದ್ರೆ ಅದು ಮುರಿಯುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದೇ ರೀತಿ ಹಗುರವಾದ ಐಸ್ ಕ್ರೀಮು, ತರಕಾರಿ, ಮೃದು ವಸ್ತುಗಳು, ಬ್ರೆಡ್, ಸ್ವೀಟ್ಸ್, ಮೀನು, ಇಂಥದ್ದೆಲ್ಲ ಸರಳ ವಸ್ತುಗಳನ್ನು ಸಾಗಿಸುವುದಕ್ಕೆ ಫೈಬರ್ ಬಾಡಿ ಬಹಳ ಒಳ್ಳೆಯದು. ಯಾಕೆಂದರೆ ಇದು ಹೆಚ್ಚು ಭಾರ ಇರುವುದಿಲ್ಲ ಮತ್ತು ತುಕ್ಕು ಹಿಡಿಯುವುದಿಲ್ಲ. ಹಗುರವಾಗಿ ದೀರ್ಘ ಬಾಳಿಕೆ ಬರ್ತಕ್ಕಂತಹ ಫೈಬರ್ ಬಾಡಿ ಇರುವ ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳನ್ನು ಖರೀದಿ ಮಾಡ್ಬೋದು. ಈ ರೀತಿ ಎಲೆಕ್ಟ್ರಿಕ್ ಆಟೋಗಳನ್ನು ಖರೀದಿ ಮಾಡುವಾಗ ವಾಹನದ ಭಾರ ಆದಷ್ಟು ಕಡಿಮೆ ಇರಬೇಕಾಗ್ತದೆ. ಯಾಕೆಂತ ಹೇಳಿದರೆ ಎಲೆಕ್ಟ್ರಿಕ್ ವಾಹನದಲ್ಲಿ ಬ್ಯಾಟ್ರಿ ಮತ್ತು ಮೋಟಾರು ಹೆಚ್ಚು ಶಕ್ತಿಯನ್ನು ತಗೊಳ್ಳುವುದರಿಂದ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಶಕ್ತಿಯ ವ್ಯಯ ಆಗ್ತದೆ. ಅಂದರೆ ನಮಗೆ ಬ್ಯಾಟ್ರಿ ಕೂಡಲೇ ಮುಗಿದು ಹೋದರೆ ದೂರ ಚಲಿಸಲಿಕ್ಕೆ ಆಗೋದಿಲ್ಲ, ಮೈಲೇಜ್ ಜಾಸ್ತಿ ಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಹಗುರವಾದ ಆಟೋ ರಿಕ್ಷಾಗಳನ್ನು ಖರೀದಿ ಮಾಡೋದ್ರಿಂದ ಬಹಳ ಲಾಭ ಆಗ್ತದೆ. ಇನ್ನೊಂದೇನಪ್ಪ ಅಂತ ಹೇಳಿದರೆ ಟಯರ್ಗಳಲ್ಲಿ ಸಾಮಾನ್ಯವಾಗಿ 3 ಜಾತಿಯ ಟಯರ್ಗಳನ್ನು ನಾವು ಈಗ ಎಲೆಕ್ಟ್ರಿಕ್ ಆಟೋದಲ್ಲಿ ನೋಡ್ತಾ ಇದ್ದೇವೆ. ಒಂದನೇದಾಗಿ ಸಣ್ಣ ಟಯರ್, ಬಜಾಜ್ ರಿಕ್ಷಾ ಅಥವಾ ಸಿಟಿ ಆಟೋ ಅಂತ ಕರೀತೇವೆ. ಇದರಲ್ಲಿ ಸಣ್ಣ ಟಯರ್ಗಳು ಬರ್ತವೆ. ಇನ್ನೊಂದು ಮೀಡಿಯಮ್ ಅಂತ ಹೇಳಿದರೆ ಟಯರ್ಗಳು ಸಪೂರ ಆಗಿರ್ತವೆ, ಆದರೆ ಅಗಲದಲ್ಲಿ ಜಾಸ್ತಿ ಇರ್ತದೆ. ಇನ್ನೊಂದು ದೊಡ್ಡ ಟಯರ್, 4.50 ಗಾತ್ರದ ಟಯರ್ಗಳು, 10 ಇಂಚ್ ಅಂತ ಹೇಳ್ತೇವೆ. ಹೀಗೆ 3 ವಿಧದ ಟಯರ್ನಲ್ಲಿ ಆಟೋ ರಿಕ್ಷಾಗಳು ಲಭ್ಯ ಇದೆ. ಇನ್ನೊಂದು ಮೆಟಲ್ ಬಾಡಿಯಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಉದಾಹರಣೆಗೆ ಮಹೀಂದ್ರದವರು, ಗ್ರೀವ್ಸ್ನವರು, ರೇಜ್ ಪ್ಲಸ್ನವರು, ಪಿಯಾಜಿಯೋ ಅಪೆನವರು, ಆಮೇಲೆ ಅತುಲ್ನವರು, ಇವರೆಲ್ಲ ಮೆಟಲ್ ಬಾಡಿಯಲ್ಲಿ ಗೂಡ್ಸ್ ಗಾಡಿಗಳನ್ನು ಮಾರುಕಟ್ಟೆಗೆ ಬಿಟ್ಟಿದ್ದಾರೆ. ಇವುಗಳು ಸುಮಾರು 100 ಕಿಲೋಮೀಟರ್ ಮೈಲೇಜ್ ಕೊಡ್ತಕ್ಕಂಥ ವಾಹನಗಳು. ಕೆಲವು ಗಾಡಿಗಳು 150 ಕಿಲೋಮೀಟರ್ ಮೈಲೇಜ್ ಕೊಡ್ತವೆ ಒಂದು ಸಲ ಚಾರ್ಜ್ ಮಾಡೋದ್ರಿಂದ. ಇದರಲ್ಲಿ ಮುಖ್ಯವಾಗಿ ನೋಡ್ತಕ್ಕಂಥದ್ದು ನಾವು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದರೆ ಬ್ಯಾಟ್ರಿ ಯಾವುದು ಬಳಸಿದ್ದಾರೆ. ಉದಾಹರಣೆಗೆ 2 ಜಾತಿಯ ಬ್ಯಾಟ್ರಿಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಒಂದನೇದು ಲಿಥಿಯಂ ಅಯಾನ್ ಬ್ಯಾಟ್ರಿ, ಎರಡನೇದು ಲಿಥಿಯಂ ಫಾಸ್ಫೇಟ್ ಬ್ಯಾಟ್ರಿ ಅಂತೇಳಿ. ಈ ಲಿಥಿಯಂ ಫಾಸ್ಫೇಟ್ ಬ್ಯಾಟ್ರಿ ಸ್ವಲ್ಪ ದುಬಾರಿ ಆದರೂ ದೀರ್ಘ ಬಾಳಿಕೆ ಬರ್ತದೆ ಮತ್ತು ಇದು ಅತ್ಯುತ್ತಮ ಪರ್ಫಾರ್ಮೆನ್ಸನ್ನು ನೀಡಬಲ್ಲದು. ಆದರೆ ಲಿಥಿಯಂ ಅಯಾನ್ ಬ್ಯಾಟ್ರಿಗಳು ಯಾವಾಗ ಕೈ ಕೊಡ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ.
ಇದು ಸ್ವಲ್ಪ ಬೆಲೆಯಲ್ಲಿ ಕಡಿಮೆ ಮತ್ತು ಹಗುರವಾಗಿ ಲಭ್ಯವಿದೆ. ಆದರೆ ಕಂಪನಿಯವರು ತಮ್ಮ ಲಾಭಕ್ಕೋಸ್ಕರ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿದ್ದಾರೆ. ಕೆಲವರು ಲಿಥಿಯಂ ಅಯಾನ್ ಕೊಟ್ಟರೆ, ಕೆಲವರು ಫಾಸ್ಫೇಟ್ ಬ್ಯಾಟ್ರಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡೋದು ಏನಂತ ಹೇಳಿದರೆ ಗ್ರೇಡೇಬಿಲಿಟಿ, ಲೋಡ್ ಎಷ್ಟು ಎಳೀತದೆ. ಹೆಚ್ಚಾಗಿ ಎಲ್ಲ ವಾಹನಗಳು 500 kgಯಿಂದ 600 kgವರೆಗೆ ಲೋಡ್ ಎಳೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಆಟೋ ರಿಕ್ಷಾದಲ್ಲಿ 3 ಜನ ಅಂತ ಹೇಳಿದರೆ ಸುಮಾರು 75ರಿಂದ 100 kg ಒಬ್ಬ ಮನುಷ್ಯ ಇದ್ದರೆ, ಡ್ರೈವರ್ ಸೇರಿ 300ರಿಂದ 400 kg. ಆದರೆ ಲೋಡ್ ಕ್ಯಾರಿಯರ್ಗಳಲ್ಲಿ ಡ್ರೈವರ್ ಸೇರಿ, ವಾಹನದ ಭಾರ ಸೇರಿ, ಎಲ್ಲ ಸೇರಿ ಆಗುವಾಗ 500, 600 kg ಅಂತ ಹೇಳಿದರೆ ಹೆಚ್ಚು ಕಮ್ಮಿ 1 ಟನ್ ವಾಹನದ ತೂಕ, ಬ್ಯಾಟ್ರಿ ತೂಕ, ಮೋಟ್ರ್ ತೂಕ ಎಲ್ಲ ಸೇರಿದಾಗ 1200ಗಿಂತ ಹೆಚ್ಚಾಗ್ತದೆ. ಹೀಗೆ ನಾವು ವಾಹನ ಖರೀದಿಸುವಾಗ ವಾಹನ ಎಷ್ಟು ಲೋಡ್ ಎಳೆಯುತ್ತದೆ, ಎಷ್ಟು ಕಿಲೋಮೀಟರ್ ಚಲಿಸುತ್ತದೆ, ಎಷ್ಟು ಬ್ಯಾಟ್ರಿ ಬಾಳಿಕೆ, ಅವರು ವಾರಂಟಿ ಎಷ್ಟು ವರ್ಷ ಕೊಡ್ತಾರೆ, ಇದೆಲ್ಲ ಆದಮೇಲೆ ಬ್ಯಾಟ್ರಿಯ ಬೆಲೆ, ಆಮೇಲೆ ವಾಹನದ ಬೆಲೆ, ಇದನ್ನೆಲ್ಲ ನಾವು ನೋಡಬೇಕಾದ್ರೆ ಹೆಚ್ಚು ಕಡಿಮೆ 3ರಿಂದ 4 ಲಕ್ಷ ರೂಪಾಯಿ ಎಕ್ಸಸ್ ಶೋರೂಮ್ ಬೆಲೆಯೇ ಇರ್ತದೆ. ಇನ್ನು ರಿಜಿಸ್ಟ್ರೇಷನ್ನು, ಟ್ರಾನ್ಸ್ಪೋರ್ಟೇಷನು, ಆಲ್ಟ್ರೇಷನ್ನು, ಬಾಡಿ ಕಟ್ಟೋದು ಇದೆಲ್ಲ ಸೇರಿ 4.5 ಲಕ್ಷದವರೆಗೆ ವಾಹನದ ಬೆಲೆ ಬರ್ಬೋದು. ಇದಕ್ಕೆ 3ರಿಂದ 5 ವರ್ಷ ವಾರಂಟಿ ಕೊಟ್ಟರು ಅಂತ ಹೇಳಿದರೆ ಅದರ ಒಳಗೆ ನಾವು ಹಾಕಿರೋ ಇನ್ವೆಸ್ಟ್ ವಾಪಸ್ ಬರಬೇಕು. ಇನ್ನು ಮೋಟ್ರ್ ಯಾವುದು ಬರ್ತದೆ ಅಂತ ಹೇಳಿದರೆ, ಹಿಂದೆ BLDC ಅಂತ ಲೆಸ್ ಮೋಟಾರ್ ಅಂತೇಳಿ ಬರ್ತಾಯಿತ್ತು, DC ಮೋಟಾರ್. ಆಮೇಲೆ PSM, ಪರ್ಮನೆಂಟ್ ಮ್ಯಾಗ್ನೆಟ್, PMS ಅಂತ, ಪರ್ಮನೆಂಟ್ ಮ್ಯಾಗ್ನೆಟ್ ಸಿಂಕ್ರೊನೈಸ್ ಮೋಟಾರ್ ಅಂತೇಳಿ. ಇದರಲ್ಲಿ ಏನಪ್ಪ ಅಂತ ಹೇಳಿದರೆ ಮೋಟಾರು ಪರ್ಮನೆಂಟ್ ಮ್ಯಾಗ್ನೆಟ್ ಇರ್ತದೆ. ಇಲ್ಲಿ BLDCಗೂ ಪರ್ಮನೆಂಟ್ ಸಿಂಕ್ರೊನೈಸ್ ಮೋಟಾರಿಗೂ ಏನು ವ್ಯತ್ಯಾಸ ಅಂತ ಹೇಳಿದರೆ, ಪರ್ಮನೆಂಟ್ ಸಿಂಕ್ರೊನೈಸ್ ಮೋಟಾರಲ್ಲಿ ಬಾಳಿಕೆ ಜಾಸ್ತಿ ಬರ್ತದೆ ಮತ್ತು ಇದು ಹಗುರವಾಗಿರ್ತದೆ ಮತ್ತು ಪರ್ಫಾರ್ಮೆನ್ಸ್ ಬಹಳ ಒಳ್ಳೆಯದಿರ್ತದೆ. BLDCಯಲ್ಲಿ ಸೆನ್ಸಾರ್ಗಳು ಪದೇ ಕೈಕೊಡುವ ಚಾನ್ಸ್ ಇರುವುದರಿಂದ ಇತ್ತೀಚೆಗೆ BLDC ಮೋಟರ್ಗಳನ್ನು ಉಪಯೋಗ ಮಾಡೋಕ್ಕೆ ತುಂಬ ಕಡಿಮೆ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಬಹುಶಃ ಇಂಡಕ್ಷನ್ ಮೋಟಾರ್ಗಳನ್ನು ಉಪಯೋಗ ಮಾಡೋ ಸಾಧ್ಯತೆಗಳು ಜಾಸ್ತಿ ಇದೆ. ಇದು ಯಾಕೆಂತ ಹೇಳಿದರೆ ಬಹಳ ಕಡಿಮೆ ಬೆಲೆಯಲ್ಲಿ ಲಭ್ಯ ಇದೆ ಮತ್ತು ಎಲ್ಲಿ ಬೇಕಾದರೂ ರಿಪೇರಿ ಮಾಡ್ಬೋದು. ಇದರಲ್ಲಿ ಸೆನ್ಸಾರ್ಗಳನ್ನು ಹೊರಗಡೆ ಇಡ್ತಾರೆ. ಆದರೆ BLDC ಮೋಟರ್ನಲ್ಲಿ ರೋಟರ್ ಅಥವಾ ಸ್ಟಾರ್ಟರ್ನ ಪಕ್ಕದಲ್ಲೇ ಇರೋದ್ರಿಂದ ರಿಪೇರಿ ಮಾಡೋದಕ್ಕೆ ವಾರಗಟ್ಟಲೆ ಸಮಯ ಬೇಕಾಗ್ತದೆ. ಯಾಕೆಂದರೆ ಮಾರುಕಟ್ಟೆಯಲ್ಲಿ ಎಲ್ಲ ಕಡೆ ಇದನ್ನು ಸೇವೆ ನೀಡುವ ವ್ಯವಸ್ಥೆಯು ಇದುವರೆಗೆ ಸರಿಯಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅದು ಶುರುವಾಗಲಿಲ್ಲ. ಕೆಲವು ಬಹಳ ನಿಬಿಡ ಜಾಗಗಳಲ್ಲಿ ಇದಕ್ಕೆ ರಿಪೇರಿ ಅಥವಾ ಸರ್ವಿಸ್ ಕೊಡುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆದರೂ ಆಟೋ ಖರೀದಿಸಿದವರು ತಾಳ್ಮೆಯಿಂದ 1 ವಾರ ಅಂತೂ ಕನಿಷ್ಠ ಕಾಯಬೇಕಾಗ್ತದೆ. ಹಾಗಾಗಿ ನೀವು ಎಲೆಕ್ಟ್ರಿಕ್ ಆಟೋ ಖರೀದಿಸುವ ಮೊದಲು ನುರಿತ ಅಥವಾ ಅನುಭವಿಗಳಿಂದ ಮಾಹಿತಿ ಪಡೆದುಕೊಂಡು ನೀವು ಆಟೋ ರಿಕ್ಷಾ ಖರೀದಿಸಿ. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ MSG ಯೂಟ್ಯೂಬ್ ಚಾನಲಿಗೆ ವೀಕ್ಷಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು.